ವಿದ್ಯಾರ್ಥಿಗಳೇ ನಮಸ್ಕಾರ. ನೀವೊಂದು ಮಾತು ಕೇಳಿರ್ತೀರಿ, ತುಂಬಾ ವೇಗವಾಗಿ ನಡಿಬೇಕಾಗಿತ್ತು ಅಂತ ಅಂದ್ರೆ ಒಬ್ಬರೇ ಹೋಗ್ಬೇಕು, ತುಂಬಾ ದೂರ ಹೋಗ್ಬೇಕಾಗಿತ್ತು ಅಂತ ಅಂದ್ರೆ ಒಂದು ಗುಂಪಿನಲ್ಲಿ ಹೋಗ್ಬೇಕು. ಹಾಗೇನೆ ಇನ್ನೂ ಒಂದು ಮಾತು ಬರುತ್ತೆ, ಏನಂತ ಅಂದ್ರೆ ನಾವು ಸಿಂಗಲ್ ಆಗಿ ಆಟ ಆಡಿದಾಗ ನಮಗೊಂದು ಮೆಡಲ್ ಸಿಗಬಹುದು, ಆದ್ರೆ ನಾವು ಗ್ರೂಪ್ ನಲ್ಲಿ ಆಟ ಆಡಿದಾಗ ಒಂದು ಕಪ್ ಸಿಗುತ್ತೆ, ಚಾಂಪಿಯನ್ಸ್ ಅನ್ನುವಂತ ಒಂದು ಬಿರುದು ಸಿಗುತ್ತೆ. ಹಾಗಾಗಿ ಇವತ್ತು UPSC ಜರ್ನಿಯಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಬಾಳಿಗೆ ಬೆಳಕಾಗಬಹುದಾದಂಥ ಒಂದು ಅಮೂಲ್ಯವಾದಂತಹ ಸಲಹೆಯನ್ನು ನಾನು ಕೊಡೋನಿದ್ದೀನಿ. ಅದೇನಂತ ಅಂದರೆ, ನೀವು UPSC ತಯಾರಿ ಆರಂಭ ಮಾಡಿದಾಗ ಅಥವಾ ಇನ್ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆರಂಭ ಮಾಡಿದಾಗ ಬಹಳಷ್ಟು ಬಾರಿ ಏಕಾಂಗಿಯಾಗಿರ್ತೀರಿ. ನಿಮಗೆ ಶಿಕ್ಷಕರು ಕೊಡುವಂತಹ ಮಾರ್ಗದರ್ಶನ, ನೀವು ಕೇಳುವಂತಹ ತರಗತಿಗಳು, ನೀವು ಓದುವಂತಹ ಸುದ್ದಿ ಪತ್ರಿಕೆಗಳು, ನೀವು ನೋಡುವಂತಹ ಯೂಟ್ಯೂಬ್ ವಿಡಿಯೋಗಳು ತುಂಬಾ ಚೆನ್ನಾಗಿ ಗೈಡೆನ್ಸ್ ಕೊಡ್ತಾ ಇರುತ್ತೆ. ಆದರೆ UPSC ತಯಾರಿ ನಿಮ್ಮ ಮತ್ತು ನಿಮ್ಮ ಸಮವಯಸ್ಕರ ನಡುವೆ ಇರುವಂತ ಒಂದು ಸ್ಪರ್ಧೆ. ಇಲ್ಲಿ ನೀವು ಬಹಳಷ್ಟು ಪ್ರಯತ್ನ ಪಟ್ಟರೂ ಕೂಡ 1-2 ವರ್ಷ ತಾಳ್ಕೊಳ್ಬಹುದು. ಅದರ ನಂತರ ನಿಮಗೆ ನಿಮ್ಮನ್ನ ಅಕೌಂಟೇಬಲ್ ಆಗಿ ಇಡಲು ಒಬ್ಬ ಸ್ನೇಹಿತ ಬೇಕಾಗ್ತಾನೆ ಅಥವಾ ಒಬ್ಳು ಸ್ನೇಹಿತೆ ಬೇಕಾಗ್ತಾಳೆ. ಏನು ನಾನು ಓವರಾಲ್ ಆಗಿ ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲಿ ನೀವು UPSC ಜರ್ನಿಯಲ್ಲಿ ಇರುವಾಗ ಮೊದಲೇ ನಿರ್ಧಾರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಕನಿಷ್ಠ ಒಂದು 3-4 ತಿಂಗಳಾದಮೇಲೆ ನಿಮಗೆ ಕನಿಷ್ಠ ಒಬ್ರು, ಗರಿಷ್ಠ 3 ಅಂದರೆ ನೀವೊಬ್ರು ಬಿಟ್ಟರೆ ಇನ್ನು 3 ಜನ ಸೀರಿಯಸ್ UPSC ಆಸ್ಪಿರೆಂಟ್ಸ್ಗಳು ನಿಮ್ಮ ಸ್ನೇಹಿತರಾಗಿರಬೇಕು. ಓಕೆ ಸರಿ, ನೀವೊಬ್ಬರನ್ನ ಆಯ್ಕೆ ಮಾಡ್ಕೊಂಡ್ರಿ, ಅವ್ರು ಸೀರಿಯಸ್ ಇಲ್ಲ, ಬಿಟ್ಬಿಡ್ರಿ, ಹಿಂದೆ ಮುಂದೆ ನೋಡಿದ್ರೆ ಅವರಿಂದ ದೂರ ಬಂದುಬಿಡ್ರಿ. ಯಾವುದೇ ಕಾರಣಕ್ಕೂ ಸೀರಿಯಸ್ ಇಲ್ಲದೆ ಇರೋರ ಜೊತೆ ನೀವು ಇರಬಾರ್ದು. ಇವತ್ತು ನೀವು ಕರ್ನಾಟಕದಿಂದ ಪಾಸ್ ಆಗಿ ಹೋಗಿರುವಂಥ ಬಹಳಷ್ಟು ಟಾಪರ್ ಟಾಕ್ಗಳನ್ನು ಕೇಳಿ. ಉದಾಹರಣೆಗೆ ಕಿರಣ್ ಕಂಪ್ತಿ ಅವರಿರ್ಬೋದು, ಧನಂಜಯ್ ಅವರಿರ್ಬೋದು, ಅಥವಾ ಸಾಗರ್ ಅವರಿರ್ಬೋದು. ಇವರೆಲ್ಲರೂ ಕೂಡ ಅವ್ರೇನು ಹೇಳ್ತಾ ಇದ್ದಾರೆ ನೋಡಿ, ಅವ್ರ ಸ್ನೇಹಿತರು ಕೂಡ ಇದ್ರು. ಯಾಕಂದ್ರೆ ಅವ್ರು ಸಪೋರ್ಟ್ ಮಾಡ್ತಾರೆ. ಇಲ್ಲಿ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಶಿಕ್ಷಕರಾಗಿರ್ಬೋದು, ನಿಮಗೆ ಮಾರ್ಗದರ್ಶನ ಕೊಡಬಹುದು. ಆದರೆ ನೀವು ಕುಗ್ಗಿದಾಗ ನಿಮಗೆ ಬಲ ಸಿಗಬೇಕು ಅಂತ ಅಂದ್ರೆ ಆಗ ನಿಮ್ಮನ್ನ ಎತ್ತಿ ಹಿಡಿಯೋರು ನಿಮ್ಮ ಸ್ನೇಹಿತರು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಬಹುಶಃ ನಾನು ಲಕ್ಕಿ ಅನ್ಕೊಳ್ತೀನಿ. ನಾನು ದಿಲ್ಲಿಗೆ ಹೋಗಿಲ್ಲ. ನಾನು UPSC ತಯಾರಿಗೆ ಹೋದಿದ್ದು ಹೈದರಾಬಾದಿಗೆ ಮಾತ್ರ. ಹೈದರಾಬಾದ್ನಿಂದ ಬಂದ ಮೇಲೆ ನಾನು ನನ್ನ ಮೊಬೈಲು ಬಿಟ್ಟರೆ ನಮಗೆ ಯಾರೂ ಇರಲಿಲ್ಲ. ಆವಾಗ ಕನ್ನಡ ಲಿಟ್ರೇಚರ್ ಅನ್ನುವಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇತ್ತು. ಸೊ ಆ ಗ್ರೂಪ್ನಲ್ಲಿ ಒಂದು ಮೆಸೇಜ್ ಬರುತ್ತೆ, ನಾವು ಈ ಥರ ಒಂದು ಕನ್ನಡ ಲಿಟ್ರೇಚರ್ ಆನ್ಸರ್ ರೈಟಿಂಗ್ ಗ್ರೂಪ್ ಮಾಡ್ತಾ ಇದ್ದೀವಿ, ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಬನ್ನಿರಿ ಅಂತ ಹೇಳಿ. ಅದರ ನೇತೃತ್ವನ 2 ವಹಿಸ್ಕೊಂಡಿರ್ತಾರೆ. ಒಬ್ಬರು ವೈಶಾಖ್ ಬಾಗಿ ಅಂತ ಹೇಳಿ, ಅವರು ಇವತ್ತು ಸೆಲೆಕ್ಟ್ ಆಗಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಅವರು ಬಹುಶಃ ಪಾಂಡಿಚೇರಿನಲ್ಲಿ ಇರ್ಬೋದು ಅವರು ಇವತ್ತು. ಇನ್ನೊಬ್ಬರು ಶ್ರೀನಿವಾಸ್ ಅಂತ ಹೇಳಿ, ಅವರು ಬಾಗಲಕೋಟೆಯವರು. ಇವರಿಬ್ಬರು ಸೇರಿಕೊಂಡು, ಅವರು ಬಾಗಲಕೋಟೆಯವರು ಒಂದು 14 ಅಂಕಗಳಿಂದನೇ ಮಿಸ್ ಆಯಿತು. ಸೊ ಇವರಿಬ್ಬರು ಸೇರ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. 1 ತಿಂಗಳಾಗುತ್ತೆ, ಅದರಲ್ಲಿ 10 ಜನ ಉಳಿತೀವಿ. ಇನ್ನೊಂದು 3-4 ತಿಂಗಳಾಗುತ್ತೆ, 4-5 ಜನ ಉಳಿತೀವಿ. ಒಂದು 2-3 ತಿಂಗಳಾಗುತ್ತೆ, ಮತ್ತೆ ಮುಂದೆ 3 ಜನ ಉಳಿದುಕೊಳ್ತೀವಿ. ನಾನು, ವೈಶಾಖನ ಅವರು, ಮತ್ತೆ ಬಾಗಲಕೋಟೆನವರು ಶ್ರೀನಿವಾಸನ. ಮುಂದೆ ವೈಶಾಖನ ಅವರು ಹೋಗಿಬಿಡ್ತಾರೆ, ನಾನು ಆ ಶ್ರೀನಿವಾಸನ ಇಬ್ಬರೇ. ಆ ಶ್ರೀನಿವಾಸನ ಅವರು ದೆಲ್ಲಿಗೆ ಹೋಗಿ ಬಂದಿದ್ರು, ವಜ್ರಾಮಲ್ ಕೋಚಿಂಗ್ ಕೂಡ ತೊಗೊಂಡಿದ್ರು. ನಿಜ ಹೇಳ್ತೀನಿ ನಿಮಗೆ, ನಾನು ಕೋಚಿಂಗಲ್ಲಿ ಗಳಿಸಿರುವಂಥ ಜ್ಞಾನಕ್ಕಿಂತ ಹೆಚ್ಚು ನನಗೆ ಒಬ್ಬ ಅಣ್ಣನಾಗಿ ಶ್ರೀನಿವಾಸನ ಅವ್ರು ಹೇಳ್ಕೊಟ್ಟಿದ್ದಾರೆ. ಪ್ರವೀಣ ಇದಲ್ವೋ, ಈ ಥರ ಮಾಡಬಾರ್ದು, ಹೀಗಲ್ವೋ ಪ್ರವೀಣ, ವಿಷನ್ ಮ್ಯಾಗ್ಝಿನ್ ಹೀಗೆ ಓದಬೇಕು, ಟೆಸ್ಟ್ ಸೀರೀಸ್ ಹೀಗೆ ಬರೀಬೇಕು, ಆಮೇಲೆ ನೀವು ಈ ಥರ ಟಾರ್ಗೆಟ್ ಹಾಕೊಂಡು ಸ್ಟಡಿ ಮಾಡಬೇಕು ಅಂತ ತುಂಬ ಚೆನ್ನಾಗಿ, ಈಗ ಅಮ್ಮ ಮಗನಿಗೆ ಯಾವ ಥರ ತುತ್ತು ಮಾಡಿ ಉಣಿಸ್ತಾರೆ ನೋಡಿ, ಆ ಥರ ನನಗೆ ಸಲಹೆ ಕೊಡ್ತಾ ಇದ್ರು. ಅವರು ಪ್ರಿಲಿಮ್ಸ್ ಕೂಡ ಕ್ಲಿಯರ್ ಮಾಡಿದ್ದಾರೆ. 4 ಸಾರಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತು. ಜನರಲ್ ಕ್ಯಾಟಗರಿ ಆಗೋದ್ರಿಂದ ಕೆಲವು ಅಂಕಗಳಿಂದ ಮಿಸ್ ಆಯಿತು ಅವ್ರದ್ದು. ಇವತ್ತು ಬೇರೆ ಕಡೆ ಬಹುಶಃ ವರ್ಕ್ ಮಾಡ್ತಾ ಇದ್ದಾರೆ ಅವರು. ಸೊ ಅರ್ಥ ಆಯ್ತಾ? ಸೊ ನಿಮಗೂ ಕೂಡ ಒಬ್ಬರು ಈ ಥರ ಸ್ನೇಹಿತರು ಬೇಕಾಗ್ತಾರೆ. ಅವ್ರಿಗೆ ಮತ್ತೆ ಇನ್ನೊಂದು 2 ಜನ ಇದ್ದರು. ಒಟ್ಟಿನಲ್ಲಿ ಒಂದು 4 ಜನರ ಗ್ರೂಪ್ ಇತ್ತು ನಮ್ಮದು. ಸೊ ಇದು ಈ ಥರ ನೀವು ಸೀರಿಯಸ್ ಆಸ್ಪಿರೆಂಟ್ಗಳ ಗ್ರೂಪ್ ಒಂದನ್ನು ಮಾಡ್ಕೊಳ್ಳೇಬೇಕು. ಸೊ ಟೈಮ್ ಆಗಬಹುದು ಅದು. ಮತ್ತೆ ಇನ್ನೂ ಒಂದೊಂದು ಸಾರಿ ನೀವು ತಪ್ಪು ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಬಹುದು, ಅವಾಗ ಅವರಿಂದ ದೂರ ಬಂದುಬಿಡಬೇಕು. ನನ್ನ ಜೀವನದಲ್ಲಿ ಇಲ್ಲಿವರೆಗೂ ನಾನು UPSC ತಯಾರಿ ಮಾಡುವಾಗ 10-15 ಜನ ಬಂದಿರ್ಬೋದು. ಬಟ್ ನನಗೆ ನನ್ನ ಜೊತೆ ನಿರಂತರವಾಗಿದ್ದವರು ಅಂತ ಅಂದರೆ ಶ್ರೀನಿವಾಸನ್ನ. ಆಮೇಲೆ ಈಗ ಸದ್ಯಕ್ಕೆ ಅರವಿಂದ್ ಸರ್ ಅವರು ನನಗೆ ಗೈಡ್ ಮಾಡ್ತಿರ್ತಾರೆ. ಸೊ ನಮಗೊಬ್ಬರು ಮೆಂಟರ್ ಅಂತ ಬೇಕಾಗ್ತಾರೆ. ಓಕೆ, ಸೊ ಹಾಗಾಗಿ UPSC ಜರ್ನಿ ಅನ್ನೋದು ನೀವು ಒಬ್ಬರೇ ಕೂತ್ಕೊಂಡು ಹೋರಾಡೋದಲ್ಲ. ಇದು ನಿಮಗೊಬ್ಬರು ಸಲಹೆಗಾರರು ಬೇಕೇ ಬೇಕು. ಮತ್ತು ಇನ್ನೂ ಒಂದು, ಈ ಸಂದರ್ಭದಲ್ಲಿ ನಿಮ್ಮ ವಯಸ್ಸು ಕೂಡ, ಇದು ಮೊದಲೇ ಯೌವನ. ನಾನು ಹುಡುಗ ಇದ್ದೀನಿ, ನನಗೊಬ್ಬಳು ಹುಡುಗಿ ಬೇಕು, ನಾನು ಹುಡುಗಿ ಇದ್ದೀನಿ, ನನಗೊಬ್ಬ ಹುಡುಗ ಬೇಕಾ, ಈ ಥರ ಎಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸಾಧ್ಯ ಆದಷ್ಟು ನಿಮ್ಮ ಜೆಂಡರ್ನವರಾಗಿರಿ. ಹುಡುಗಿ ಇದ್ದರೆ ಹುಡುಗಿರನ್ನೇ ಫ್ರೆಂಡ್ಸ್ ಮಾಡ್ಕೊಳ್ಳಿ, ಹುಡುಗ ಇದ್ದರೆ ಹುಡುಗರನ್ನೇ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಮುಂದೆ ನೀವು ಪಾಸ್ ಆದಮೇಲೆ ನೀವು ಯಾರು ಬೇಕಾದ್ರೂ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ನೀವು ಎಂಜಾಯ್ ಮಾಡ್ಬೋದು ಲೈಫನ್ನು. ಬಟ್ ಈಗ ಸ್ವಲ್ಪ ಮನಸ್ಸಿನ ಮೇಲೆ ಹಿಡಿತಾ ಇರಲಿ. ಓಕೆ, ಸೊ ಹಾಗಾಗಿ ನಿಮ್ಮಲ್ಲಿ ಲೋನ್ಲಿನೆಸ್, ಕನ್ಫ್ಯೂಷನ್, ಭಯ ಇವೆಲ್ಲ ದೂರ ಆಗಬೇಕು ಅಂತ ಅಂದರೆ ನಿಮಗೊಬ್ಬರು ಸ್ನೇಹಿತರು ಬೇಕಾಗ್ತಾರೆ ಇಲ್ಲಿ.
ಓಕೆ, ಸೊ ಅವರನ್ನು ಹುಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಅವ್ರು ಸೀರಿಯಸ್ ಆಗಿರಬೇಕು. ಅದಕ್ಕಿಂತ ಮುಖ್ಯವಾಗಿ ಗುರುಗಳ ಬಗ್ಗೆ ಗೌರವ ಇರಬೇಕು ಅವ್ರಿಗೆ, ಮತ್ತೆ ಅದು ತುಂಬ ಮುಖ್ಯ. ಮತ್ತು UPSC ಬಗ್ಗೆ ಅಭಿಮಾನ ಇರಬೇಕು ಅವ್ರಿಗೆ. ಅವರು ಕೂಡ ನಿಮ್ಮ ವೈಬು ಮತ್ತು ಅವ್ರ ವೈಬ್ ಮ್ಯಾಚ್ ಆಗಬೇಕು. ನೀವು ಯಾಕೆ IAS ಆಗಬೇಕು ಅಂದ್ಕೊಂಡಿದ್ದೀರಿ, ಅವ್ರು ಯಾಕೆ IAS ಆಗಬೇಕು ಅಂದ್ಕೊಂಡಿದ್ದಾರೆ, ಏನು ಉದ್ದೇಶಗಳಿದೆ, ಓಕೆ, ಆಮೇಲೆ ನಿಮ್ಮ ಥಾಟ್ ಪ್ರೊಸೆಸ್ ಯಾವ ಥರ ಇದೆ. ಈ ಥರ ಇದ್ದಾಗ ಒಂದು ಒಳ್ಳೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ನಾನು ಯಾಕೆ 4 ಜನರನ್ನ ಹೇಳ್ತಾ ಇದ್ದೀನಿ ಅಂದರೆ, ನೀವು +3 ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಜನರ ಜೊತೆ ನೀವು ಒಂದು ಟೈಮ್ ಸ್ಪೆಂಡ್ ಮಾಡಿದಾಗ ಅದರಲ್ಲಿ ಯಾರೋ ಒಬ್ಬರು ತುಂಬ ಆಪ್ತರಾಗ್ತಾರೆ. ಸೊ ತುಂಬ ಅಲರ್ಟ್ ಆಗ್ತಾ ತಯಾರಿ ಮಾಡ್ಕೊಂಡು ಹೋಗ್ತೀರಿ. ಓಕೆ, ಸೊ ಇಲ್ಲಿ ಇದೊಂದು ಒಂಟಿ ಪ್ರಯಾಣ ಅಲ್ಲ, ನಿಮ್ಗೊಬ್ಬರು ಸ್ನೇಹಿತರು ಬೇಕೇ ಬೇಕು. ಇದು ಮೊದಲನೇ ಪಾಯಿಂಟು. ಇನ್ನು ಎರಡನೇದಾಗಿ ನಿಮ್ಗೊಬ್ಬರು ಕಂಪ್ಯಾನಿಯನ್ ಅಂತ ಬೇಕಾಗ್ತಾರೆ. ಇಲ್ಲಿ ಸ್ಪೀಡಾಗಿಯೂ ಕೂಡ ಹೋಗ್ಬೇಕಾಗತ್ತೆ ನಾವು, ಹೌದಲ್ವಾ? ಜೊತೆಗೆ ಒಬ್ಬರು ಕ್ಲಾರಿಟಿ ಕೂಡ ಬೇಕಾಗುತ್ತೆ ನಮಗೆ. ನಾನು ಮಾಡ್ತಾ ಇರೋದು ಸರಿ ಇದೆಯಾ ತಪ್ಪಿದೆಯಾ ಅಲ್ವಾ? ಆಮೇಲೆ ನೀವು ಒಂದು ಸಬ್ಜೆಕ್ಟ್ ಓದ್ತಿರ್ತೀರಿ, ನಿಮ್ಮ ಸ್ನೇಹಿತ ಒಂದು ಸಬ್ಜೆಕ್ಟ್ ಓದ್ತಿರ್ತಾನೆ. ಓಕೆ, ಅವ್ನು ಯಾವ ಥರ ಓದ್ದ, ನಾನು ಯಾವ ಥರ ಓದ್ತಾ ಇದ್ದೀನಿ, ಅವ್ನ ಸ್ಪೀಡ್ ಏನಿದೆ, ನನ್ನ ಸ್ಪೀಡ್ ಏನಿದೆ, ಅಟ್ಲೀಸ್ಟ್ ಒಬ್ಬರು ಕಂಪ್ಯಾರಿಸನ್ ಮಾಡ್ಕೊಳ್ಳೋಕ್ಕಾದ್ರೂ ಒಬ್ಬರು ಬೇಕಲ್ವ ನಿಮಗೆ? ಹಾಗಾಗಿ ಬೇಕಾಗ್ತಾರೆ. ಹಾಗೆಯೇ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ, ನಿಮಗೆ ಯಾವುದೇ ಒಂದು ಕಾರಣಕ್ಕೆ ಎಮೋಷ್ನಲ್ ಆಗಿ ಸಪೋರ್ಟ್ ಬೇಕಾಗುತ್ತೆ. ಆವಾಗ ಎಲ್ಲ ಸಂದರ್ಭದಲ್ಲಿ ನಿಮಗೆ ಶಿಕ್ಷಕರು ಸಿಗಲ್ಲ. ಇನ್ನು ನಿಮ್ಮ ಕಷ್ಟಗಳು, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದೀರಿ ಅಂದರೆ, ಇದು ನಿಮ್ಮ ತಂದೆ ತಾಯಿಗಳಿಗೆ ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ಓಕೆ, ಇದು ಉದಾಹರಣೆ, ನೀವು ಪ್ರಿಲಿಮ್ಸಲ್ಲಿ ಫೇಲ್ ಆದಾಗ, ಮಾಕ್ ಟೆಸ್ಟ್ಗಳಲ್ಲಿ ಅಂಕಗಳು ಕಡಿಮೆ ಬಂದಾಗ ಮನಸ್ಸು ಒಂದೊಂದು ಸಾರಿ ಕುಗ್ಗುತ್ತೆ. ಆವಾಗ ನಿಮ್ಮ ಸ್ನೇಹಿತರು ನಿಮಗೆ ಮೋಟಿವೇಶನ್ ಕೊಡ್ತಾರೆ. ಓಕೆ, ಸೊ ಮತ್ತು ನೀವು ಪ್ರಯತ್ನ ಪಡಬೇಕು. ಆರಾಮಾಗಿ ನನ್ನ ಸ್ನೇಹಿತರಿದ್ದಾರೆ ಬಿಡಿ ಅಂತ ಮಲ್ಕೊಳ್ಳೋದಲ್ಲ, ನಿಮ್ಮಿಂದನೂ ಕೂಡ ಪ್ರಯತ್ನ ಬೇಕಾಗುತ್ತೆ. ಮತ್ತು ಸ್ನೇಹಿತರಿದ್ದಾಗ ಏನಾಗುತ್ತೆ, ಅಕೌಂಟಬಿಲಿಟಿ ನಮ್ಮಲ್ಲಿ ಬೆಳೆಯುತ್ತೆ. ಡೈಲಿ ಟಾರ್ಗೆಟ್ಸ್ ಏನು ಹಾಕೊಳ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಅವ್ರು ಏನು ಮಾಡ್ತಾ ಇದ್ದಾರೆ, ನಾನೇನು ಮಾಡ್ತಾ ಇದ್ದೀನಿ ಅಲ್ವಾ? ಅಟ್ಲೀಸ್ಟ್ ನಿಮಗೆ UPSC ಫೀಲ್ಡಲ್ಲಿ ಫ್ರೆಂಡ್ಸ್ ಇಲ್ಲ ಅಂದರೆ, ಅಟ್ಲೀಸ್ಟ್ ಒಬ್ಬರು ಹೊರಗಿನವರಾದರೂ ಇರಲಿ. ಅವರು ಉದಾಹರಣೆಗೆ ಒಳ್ಳೆಯದು ವರ್ಕ್ ಮಾಡ್ತಾ ಇರಬೇಕು, ಅವರು ಖಾಲಿ ಇರೋರಲ್ಲ. ಜವಾಬ್ದಾರಿ ತೆಗೆದುಕೊಂಡಿರುವಂಥ ಒಬ್ಬ ವ್ಯಕ್ತಿ ಸ್ನೇಹಿತ ಇದ್ದಾಗ ನಿಮಗೆ ನೀವೇನಾಗುತ್ತೆ ಅಂದರೆ ಇನ್ನೂ ಚೆನ್ನಾಗಿ ಓದ್ಕೊಳ್ತೀರಿ. ಓಕೆ, ಮ್ಯಾಕ್ಸಿಮಮ್ 4 ನಿಮ್ಮವನ್ನು ಸೇರಿಸಿ ಮಿನಿಮಮ್ ಒಬ್ಬರು ನಿಮ್ಮ ಜೊತೆ ಇನ್ನೊಬ್ಬರಾದರೂ ಇರಲೇಬೇಕು. ಮತ್ತು ಟೈಮ್ ವೇಸ್ಟ್, ಅನವಶ್ಯಕವಾದ ರಾಜಕೀಯ ವಿಚಾರಗಳನ್ನು, ಸಿನಿಮಾ ವಿಚಾರಗಳನ್ನು, ಪ್ರೀತಿ ಪ್ರೇಮ ಮತ್ತು ಗಾಸಿಪ್ಗಳನ್ನು, ಆ ಸಂಸ್ಥೆ ಹೀಗೆ, ಈ ಸಂಸ್ಥೆ ಹೀಗೆ, ಆ ಮೆಂಟರ್ ಹೀಗೆ, ಇವ್ರು ಹೀಗೆ, ಅವ್ರು ಹಾಗೆ, ಇದೆಲ್ಲ ಅಗತ್ಯ ಇಲ್ಲ. ಮೊದಲು ನೀವು ಆಫೀಸರ್ಸ್ ಆಗೋದು. ಅದಾದಮೇಲೆ ಮುಂದಿನ ಮಾತಾಡೋಕೆ ನಿಮ್ಗೆ ಜಗತ್ತೇ ಕೇಳುತ್ತೆ. ನಿಮ್ಮ ಮಾತನ್ನು, ನಿಮ್ಮ ಸ್ಟೋರಿನ ಕೇಳೋಕೆ ಕಾಯ್ಕೊಂಡು ಕೂತಿರುತ್ತೆ ಜಗತ್ತು. ಹಾಗಾಗಿ ನೀವು ಆ ಥರ ಮಾಡಬೇಕು. ಮತ್ತು ಇನ್ನೂ ಒಂದು, ಗಡಿಬಿಡಿನಲ್ಲಿ ರಾಂಗ್ ಕಂಪ್ಯಾನಿಯನನ್ನು ಆಯ್ಕೆ ಮಾಡಿಕೊಳ್ಳೋ ಹಾಗಿಲ್ಲ. ಅವರು ನಿಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದರೆ, ನಿಮ್ಮ ಮೈಂಡ್ಸೆಟ್ಗೂ ಅವ್ರ ಮೈಂಡ್ಸೆಟ್ಗೂ ಸೂಟ್ ಆಗ್ತಾ ಇಲ್ಲ ಅಂದರೆ, ಜಸ್ಟ್ ಬ್ಲಾಕ್ ಮಾಡಿ ಬಿಡಬೇಕು. ಅಯ್ಯೋ, ನಾನು ಬ್ಲಾಕ್ ಮಾಡಿದ್ರೆ ಅವ್ರು ಏನು ಅನ್ಕೊಳ್ತಾರೋ ಏನು, ಮುಂದೆ ಅವ್ರು IAS IPS ಆಗಿ ಬಂದರೆ ನನ್ನ ಗತಿ ಏನು, ಆ ಥರ ಎಲ್ಲ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಜಗತ್ತು ತುಂಬ ದೊಡ್ಡದಿದೆ. ಅಷ್ಟೊತ್ತಿಗೆ ಅವ್ರಿಗೂ ಕೂಡ ಮೆಚುರಿಟಿ ಬಂದಿರುತ್ತೆ. ನೀವು ಅವ್ರನ್ನ ಬ್ಲಾಕ್ ಮಾಡಿದ್ದೀರಿ ಅಂತ ಹೇಳಿ ಅವ್ರು ನಿಮ್ಮ ಮೇಲೆ ಬಂದು ಏನು ದ್ವೇಷ ತೀರಿಸ್ಕೊಳ್ಳೋದಿಲ್ಲ. ಓಕೆ, ಸೊ ನಾನಿಲ್ಲಿ ಹೇಳಿಕ್ಕೆ ಹೋಗ್ತಾ ಇರೋದಿಷ್ಟೇ. ನಿಮಗೂ ಒಬ್ಬರು ಅಥವಾ ಇಬ್ಬರು ಆಪ್ತ ಸ್ನೇಹಿತರು ಬೇಕಾಗ್ತಾರೆ ಈ ಫೀಲ್ಡಲ್ಲಿ. ಮತ್ತು ಯಾರು ಒಳ್ಳೆ ಸ್ನೇಹಿತರನ್ನ ಹೊಂದಿರ್ತಾರೆ ಅವ್ರು ಬೇಗ ಯಶಸ್ವಿ ಆಗ್ತಾರೆ. ಯಾಕಂದರೆ ಈ ವರ್ಷ ನಾನು ಅಬ್ಸರ್ವ್ ಮಾಡಿರೋದು ಅದೇ, ಈ ವರ್ಷ ಪಾಸ್ ಆಗಿರೋರಲ್ಲಿ ಆ ಥರ ಒಳ್ಳೆ ಕಂಪ್ಯಾನಿಯನ್ಗಳು ಇರ್ತಾರೆ. ಮತ್ತು ಒಬ್ಬರು ರಾಂಗ್ ಕಂಪ್ಯಾನಿಯನ್ ಇದ್ದರೆ ನಿಮ್ಮ ಜೀವನನೂ ಕೂಡ ಹಾಳಾಗುತ್ತೆ. ಆ ಥರ ಯಾವತ್ತೂ ಮಾಡಬಾರ್ದು. ಸರಿ, ನಾನು ಅದಕ್ಕೆ ಏನು ಹೇಳಿದೆ ಅಂತ ಅಂದರೆ, ನಿಮ್ಮ ಕಂಪ್ಯಾನಿಯನ್, ನಿಮ್ಮ ಸ್ಟಡಿ ಮೇಟ್, ಅವರು ಶಿಕ್ಷಕರಿಗೆ ಗೌರವ ಕೊಡ್ತಾ ಇರಬೇಕು, ಭಾರತ ದೇಶದ ಬಗ್ಗೆ ಅಭಿಮಾನ ಇರಬೇಕು, ಉದ್ದೇಶ ಚೆನ್ನಾಗಿರಬೇಕು, ಅವ್ರದ್ದು ಯಾಕೆ ಸರ್ವಿಸ್ಗೆ ಹೋಗ್ತಾ ಇದ್ದಾರೆ, ಇದೆಲ್ಲ ಕ್ಲಾರಿಟಿ ಇದ್ದಾಗ ನೀವು ಯಶಸ್ವಿ ಆಗ್ತೀರಿ. ಮತ್ತು ಸಾಧ್ಯ ಆದಷ್ಟು ನಿಮಗಿಂತ ಹಾರ್ಡ್ ವರ್ಕ್ ಜಾಸ್ತಿ ಮಾಡೋರ ಜೊತೆ ಇರಿ. ನಿಮಗಿಂತ ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು ಅವರು. ಓಕೆ, ನಿಮಗಿಂತ ಟ್ಯಾಲೆಂಟೆಡ್ ಇರಬೇಕು, ನಿಮಗಿಂತ ಜಾಸ್ತಿ ಹಾರ್ಡ್ ವರ್ಕ್ ಮಾಡೋರು ಇರಬೇಕು. ಅಂಥವ್ರ ಜೊತೆ ಇದ್ದಾಗ ನೀವೇನಾಗ್ತೀರಿ, ಅಲರ್ಟ್ ಆಗಿರ್ತೀರಿ. ಮತ್ತು ಉದಾಹರಣೆ, ನೀವು ಕಾಲೇಜ್ ಸ್ಟೂಡೆಂಟ್ ಇದ್ದರೆ ಕಾಲೇಜ್ ಸ್ಟೂಡೆಂಟ್ ಜೊತೆನೇ ಒಬ್ಬ ಕಂಪೇನಿಯನ್ ಆಗಿರಲಿ. ವರ್ಕ್ ಮಾಡೋರಿದ್ರೆ ವರ್ಕ್ ಮಾಡೋರ ಜೊತೆನೇ ಇರಿ. ಫುಲ್ ಟೈಮ್ ಸ್ಟಡಿ ಮಾಡೋರು ಫುಲ್ ಟೈಮ್ ಜೊತೆ, ಹೌಸ್ ವೈಫ್ ಇದ್ರೆ ಹೌಸ್ ವೈಫ್ ಜೊತೆ. ಸೊ ಈ ಥರ ಒಬ್ಬರು ಕಂಪ್ಯಾನಿಯನ್ ನಿಮ್ಮ ಜೊತೆ ಇದ್ದಾಗ ಏನಾಗುತ್ತೆ, ನಿಮ್ಮ ತಯಾರಿ ಇನ್ನೂ ಚೆನ್ನಾಗಿ ಹೋಗುತ್ತೆ. ಸಾಧ್ಯ ಆದಷ್ಟು ನಿಮಗೆ ನೀವೇ ಅಕೌಂಟೇಬಲ್ ಆಗಿ ಇರೋಕೆ ಪ್ರಯತ್ನ ಪಡಿ. ಮತ್ತು ಇನ್ನೂ ಒಂದು, ನಿಮ್ಮ ಒಳಗುಟ್ಟುಗಳನ್ನು, ನಿಮ್ಮ ದೌರ್ಬಲ್ಯಗಳನ್ನು, ಪರ್ಸ್ನಲ್ ಲೈಫ್ ಇರುತ್ತಲ್ಲ ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತ್ರ ಅದನ್ನು ಇಟ್ಕೊಳ್ಳಿ. ಅದನ್ನೆಲ್ಲ ಜಗತ್ತಿಗೆಲ್ಲ ಡಂಗೂರ ಸಾರೋ ಅಗತ್ಯ ಇರಲ್ಲ. ಜಸ್ಟ್ ಸ್ಟಡಿ ರಿಲೇಟೆಡ್ ಅಂಶಗಳನ್ನ ಮಾತ್ರ ಮಾತಾಡಿಕೊಂಡು UPSCಯಲ್ಲಿ ಯಶಸ್ವಿಯಾಗಿ. ನನ್ನ ಕಡೆಯಿಂದ ನಿಮಗೆಲ್ಲರಿಗೂ ಆಲ್ ದಿ ಬೆಸ್ಟ್. ಮತ್ತು ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನಾನು ಅದ್ರ ಬಗ್ಗೆ ಸಲಹೆ ಕೊಡುವಂಥ ಪ್ರಯತ್ನ ಪಡ್ತೀನಿ. ಒಳ್ಳೆಯದಾಗಲಿ.